ಭಾರತದ ಸ್ವಾತಂತ್ರ್ಯ ಹೋರಾಟ ಅಂದ ತಕ್ಷಣ ನಮ್ಗೆಲ್ಲ ಭಗತ್ ಸಿಂಗ್ ಅವರ ಹೆಸರು ನೆನ್ಪಾಗುತ್ತೆ. ಆದ್ರೆ ಅವರ ಜೊತೆಗೆ ಹೆಜ್ಜೆ ಹಾಕಿ ಅವರಷ್ಟೇ ತ್ಯಾಗ ಮಾಡಿದ ಇನ್ನೊಬ್ಬ ಹೀರೋ ಬಗ್ಗೆ ನಮ್ಗೆಷ್ಟು ಗೊತ್ತು? ಬನ್ನಿ, ಇವತ್ತು ನಾವು ಮರೆತು ಹೋದ ಕ್ರಾಂತಿಕಾರಿ ಬಟುಕೇಶ್ವರ ದತ್ ಅವರ ಕಥೆಯನ್ನ ನೋಡೋಣ. ಇತಿಹಾಸದ ಪುಟಗಳನ್ನ ತಿರುವಿ ನೋಡಿದ್ರೆ ದೆಹಲಿಯ ಸೆಂಟ್ರಲ್ ಅಸೆಂಬ್ಲಿಯಲ್ಲಿ ಬಾಂಬ್ ಹಾಕಿದ ಘಟನೆಯಲ್ಲಿ ಭಗತ್ ಸಿಂಗ್ ಹೆಸರು ಪ್ರಮುಖವಾಗಿ ಕೇಳಿಬರುತ್ತೆ. ಆದ್ರೆ ಅವರೊಬ್ರೇ ಇರ್ಲಿಲ್ಲ ಅಲ್ವಾ? ಅವರ ಜೊತೆಯಲ್ಲಿದ್ದ ಆ ಇನ್ನೊಬ್ಬ ಧೈರ್ಯಶಾಲಿ ಯಾರು? ಈ ಪ್ರಶ್ನೆನೇ ನಮ್ಮ ಇವತ್ತಿನ ಹುಡುಕಾಟದ ದಾರಿ. ಸಮಯ ಏಪ್ರಿಲ್ 8, 1929. ಸ್ಥಳ ನವದೆಹಲಿಯ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಆ ದಿನ ಇಡೀ ದೇಶ ಬ್ರಿಟಿಷರ ದಬ್ಬಾಳಿಕೆಯಿಂದ ಕುದಿತಾಯಿತು. ಅಂಥ ಒಂದು ಸಮಯದಲ್ಲಿ ಇತಿಹಾಸವನ್ನೇ ಬದಲಿಸೋ ಒಂದು ಘಟನೆ ನಡೆತು. ಆ ಅಸೆಂಬ್ಲಿ ಹಾಲ್ನಲ್ಲಿ 2 ಬಾಂಬ್ಗಳು ಸ್ಫೋಟಗೊಂಡಾಗ ಬರೀ ಹೊಗೆ ಮಾತ್ರ ಇರಲಿಲ್ಲ, ಜೊತೆಗೆ ಒಂದು ಘೋಷಣೆ ಕೂಡ ಮುಗ್ಲು ಮುಟ್ಟಿತ್ತು: ಎಂಕ್ವಿಲಾಬ್ ಜಿಂದಾಬಾದ್. ಈ ಘೋಷಣೆ ಆಮೇಲೆ ಇಡೀ ಸ್ವಾತಂತ್ರ್ಯ ಚಳುವಳಿಯ ಪ್ರಬಲ ಧ್ವನಿಯಾಯಿತು. ಆ ಘೋಷಣೆಯ ಹಿಂದಿದ್ದದ್ದು ಇಬ್ಬರು ಯುವಕರು. ಒಬ್ರು ನಮ್ಗೆಲ್ಲ ಗೊತ್ತಿರೋ ಹಾಗೆ ಭಗತ್ ಸಿಂಗ್, ಮತ್ತೊಬ್ರು ಅವರಷ್ಟೇ ಧೈರ್ಯವಂತರಾಗಿದ್ರು, ಯಾಕೋ ಇತಿಹಾಸದಲ್ಲಿ ಸ್ವಲ್ಪ ಮಸುಕಾಗ್ಬಿಟ್ರು. ಅವರೇ ಬಟುಕೇಶ್ವರ ದತ್. ಸರಿ, ಹಾಗಾದ್ರೆ ಯಾರಿದು ಬಟುಕೇಶ್ವರ ದತ್? ಎಲ್ಲಿಂದ ಬಂದವರು? ಒಬ್ಬ ಸಾಮಾನ್ಯ ಹುಡುಗ ಅಷ್ಟು ದೊಡ್ಡ ಕ್ರಾಂತಿಕಾರಿಯಾಗಿ ಬದಲಾಗಿದ್ದು ಹೇಗೆ? ಬನ್ನಿ ನೋಡೋಣ. ನೋಡಿ, 1910ರಲ್ಲಿ ಬಂಗಾಳದಲ್ಲಿ ಹುಟ್ಟಿದ ದತ್ ಅವರ ಜೀವನಕ್ಕೆ ಒಂದು ದೊಡ್ಡ ತಿರುವು ಸಿಕ್ಕಿದ್ದೇ 1924ರಲ್ಲಿ. ಎಲ್ಲಿ ಅಂದ್ರೆ ಕಾನ್ಪುರದಲ್ಲಿ. ಅಲ್ಲಿ ಅವರಿಗೆ ಭಗತ್ ಸಿಂಗ್ ಅವರ ಭೇಟಿಯಾಗುತ್ತೆ. ಅಷ್ಟೇ, ಅಲ್ಲಿಂದ ಶುರುವಾದ ಕ್ರಾಂತಿಯ ಪಯಣ ಅವರನ್ನು HSRA ಅಂದ್ರೆ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ಗೆ ಸೇರಿಸ್ತು. ಇದೆಲ್ಲದರ ಕ್ಲೈಮ್ಯಾಕ್ಸ್ 1929ರ ಆ ಐತಿಹಾಸಿಕ ಘಟನೆ. ದತ್ ಅವರಿಗೆ BK ದತ್, ಬಟ್ಟು, ಮೋಹನ್ ಅಂತ ಬೇರೆ ಬೇರೆ ಹೆಸರುಗಳಿದ್ವು. ಕಾನ್ಪುರದಲ್ಲಿ ಓದುತ್ತಿರುವಾಗ್ಲೇ ಅವರಿಗೆ ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್ ಅವರಂತಹ ದಿಗ್ಗಜರ ಒಡನಾಟ ಸಿಕ್ತು. ಅವರ ಜೊತೆ ಸೇರಿ HSRA ಸಂಘಟನೆಯಲ್ಲಿ ಬರೀ ಹೋರಾಟ ಮಾಡಿದ್ದಲ್ಲ, ಬಾಂಬ್ ತಯಾರಿಸೋ ಕಲೆಯನ್ನು ಕರಗತ ಮಾಡ್ಕೊಂಡಿದ್ರು ಅಂದ್ರೆ ನೀವು ನಂಬಬೇಕು. ಹಾಗಾದ್ರೆ ಅಸೆಂಬ್ಲಿಯಲ್ಲಿ ಬಾಂಬ್ ಯಾಕ್ ಹಾಕಿದ್ರು? ಸುಮ್ನೆ ಹಿಂಸೆ ಮಾಡೋಕ್ನಾ? ಇಲ್ಲ, ಖಂಡಿತ ಇಲ್ಲ. ಅದರ ಹಿಂದೆ ಒಂದು ದೊಡ್ಡ ಪ್ಲಾನ್ ಇತ್ತು. ಏನಾ ಪ್ಲಾನ್? ಅದರ ಉದ್ದೇಶ ಏನಾಗಿತ್ತು? ತಿಳ್ಕೊಳ್ಳೋದು ತುಂಬಾ ಇಂಟ್ರೆಸ್ಟಿಂಗ್. ಇದರ ಉದ್ದೇಶ ತುಂಬಾನೇ ಸ್ಪಷ್ಟವಾಗಿತ್ತು. ಯಾರ ಪ್ರಾಣವನ್ನು ತೆಗೆಯೋದು ಅವರ ಗುರಿಯಾಗಿರ್ಲಿಲ್ಲ. ಬದಲಿಗೆ ಕಿವುಡಾಗಿದ್ದ ಬ್ರಿಟಿಷ್ ಸರ್ಕಾರದ ಕಿವಿಗೆ ತಮ್ಮ ಪ್ರತಿಭಟನೆಯ ಧ್ವನಿ ಮುಟ್ಟಿಸ್ಬೇಕಿತ್ತು ಅಷ್ಟೇ. ತಮ್ಮ ಸಂದೇಶ ಇಡೀ ದೇಶಕ್ಕೆ, ಯಾಕೆ ಇಡೀ ಜಗತ್ತಿಗೇ ಕೇಳಿಸ್ಬೇಕು ಅನ್ನೋದು ಅವರ ಗುರಿಯಾಗಿತ್ತು. ಆಗಿನ ಕಾಲದ ಪರಿಸ್ಥಿತಿಯನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಒಂದು ಕಡೆ ಬ್ರಿಟಿಷರು ಡಿಫೆನ್ಸ್ ಆಫ್ ಇಂಡಿಯಾ ಆಕ್ಟ್ ಮತ್ತು ಕಾರ್ಮಿಕರ ವಿರೋಧಿ ಕಾನೂನುಗಳನ್ನ ತಂದು ಜನರನ್ನ ಹತ್ತಿಕ್ಕುತ್ತಿದ್ರು. ಮತ್ತೊಂದು ಕಡೆ ನಮ್ಮ ಕ್ರಾಂತಿಕಾರಿಗರು ಈ ದಬ್ಬಾಳಿಕೆಯನ್ನ ವಿರೋಧಿಸೋಕೆ ಮತ್ತು ಲಾಲಾ ಲಜಪತ್ ರಾಯ್ ಅವರ ಸಾವಿಗೆ ನ್ಯಾಯ ಒದಗಿಸೋಕೆ ಕಂಕಣಬದ್ಧರಾಗಿದ್ರು. ಅವರ ಪ್ಲಾನ್ ಎಷ್ಟೊಂದು ಪಕ್ಕಾ ಇತ್ತು ಗೊತ್ತಾ? ಸ್ಟೆಪ್ ಬೈ ಸ್ಟೆಪ್. ಮೊದಲು ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಅಸೆಂಬ್ಲಿಯ ಖಾಲಿ ಜಾಗಕ್ಕೆ ಬಾಂಬ್ ಎಸೆಯೋದು. ಎರಡನೇದು, ತಮ್ಮ ಉದ್ದೇಶವನ್ನ ತಿಳಿಸೋ ಕರಪತ್ರಗಳನ್ನ ಹಂಚೋದು. ಮೂರನೇದು, ಇಂಕ್ವಿಲಾಬ್ ಜಿಂದಾಬಾದ್ ಅಂತ ಘೋಷಣೆ ಕೂಗೋದು. ಕೊನೆಗೆ ತಾವಾಗಿಯೇ ಪೊಲೀಸರಿಗೆ ಶರಣಾಗೋದು. ಇದು ಅವರ ಪ್ರತಿಭಟನೆ ಎಷ್ಟು ಶಾಂತಿಯುತವಾಗಿತ್ತು ಅನ್ನೋದಕ್ಕೆ ಸಾಕ್ಷಿ. ಆದರೆ ಇಷ್ಟು ಧೈರ್ಯದ ಕೆಲಸಕ್ಕೆ ಅವರು ತೆತ್ತ ಬೆಲೆ ಮಾತ್ರ ಸಣ್ಣದಲ್ಲ. ಬಂಧನ ಆದ್ಮೇಲೆ ಬಟುಕೇಶ್ವರ ದತ್ತಪಟ್ಟ ಕಷ್ಟಗಳು ಅವರ ಹೋರಾಟದ ಮತ್ತೊಂದು ಕರಾಳ ಅಧ್ಯಾಯವನ್ನೇ ನಮ್ಮ ಮುಂದೆ ತೆರೆದಿಡುತ್ತೆ. ಕಾಲಪಾನಿ. ಈ ಹೆಸರು ಕೇಳಿದ್ರೇನೆ ಮೈ ಜುಮ್ ಅನ್ನುತ್ತೆ. ದತ್ ಅವರಿಗೆ ಜೀವಾವಧಿ ಶಿಕ್ಷೆ ಕೊಟ್ಟು ಅಂಡಮಾನನ ಕುಖ್ಯಾತ ಸೆಲ್ಯುಲರ್ ಜೈಲಿಗೆ ಕಳಿಸಲಾಯಿತು. ಅದು ಅಕ್ಷರಶಃ ರಾಜಕೀಯ ಕೈದಿಗಳ ಪಾಲಿನ ನರಕವಾಗಿತ್ತು. ಆದರೆ ದತ್ ಅವರ ಹೋರಾಟದ ಕಿಚ್ಚು ಅಲ್ಲಿಗೆ ಆರಿರ್ಲಿಲ್ಲ. ಜೈಲಿನ ಒಳಗಡೆಯೇ ರಾಜಕೀಯ ಕೈದಿಗಳ ಹಕ್ಕುಗಳಿಗಾಗಿ ಅವರು ಮತ್ತು ಭಗತ್ ಸಿಂಗ್ ಒಂದು ಹೊಸ ಯುದ್ಧವನ್ನೇ ಶುರು ಮಾಡಿದ್ರು. ನಿಮ್ಗೆ ನಂಬೋಕೆ ಕಷ್ಟ ಆಗ್ಬೋದು, ಆದ್ರೆ ಇದು ಸತ್ಯ. ಜೈಲಿನಲ್ಲಿ ರಾಜಕೀಯ ಕೈದಿಗಳ ಹಕ್ಕುಗಳಿಗಾಗಿ ದತ್ ಬರೋಬ್ಬರಿ 63 ದಿನಗಳು, ಹೌದು 63 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಬ್ರಿಟಿಷರು ಬಲವಂತವಾಗಿ ಆಹಾರ ತಿನ್ನಿಸೋಕೆ ಪ್ರಯತ್ನಪಟ್ರೂ ಅವರು ತಮ್ಮ ಹೋರಾಟದಿಂದ ಹಿಂದೆ ಸರಿಲಿಲ್ಲ. ಜೈಲಿನಿಂದ ಹೊರಬಂದಾಗ ದತ್ ಅವರ ಆರೋಗ್ಯ ಪೂರ್ತಿ ಹಾಳಾಗಿತ್ತು. ಅವರಿಗೆ ಕ್ಷಯರೋಗ ಅಂದ್ರೆ TB ಅಂಟಿಕೊಂಡಿತ್ತು. ಆದರೂ ಅವರೊಳಗಿನ ಹೋರಾಟಗಾರ ಮಾತ್ರ ಇನ್ನೂ ಜೀವಂತವಾಗಿದ್ದ. ಅವರ ದೇಶಭಕ್ತಿಗೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ?
ಅಷ್ಟು ಅನಾರೋಗ್ಯದ ನಡುವೆಯೂ ಅವರು ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿ ಮತ್ತೆ 4 ವರ್ಷ ಜೈಲುವಾಸ ಅನುಭವಿಸಿದರು. ಕೊನೆಗೂ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಆದ್ರೆ ದತ್ ಅವರ ಜೀವನದ ಕೊನೇ ಅಧ್ಯಾಯ ಶುರುವಾಯಿತು. ದುರದೃಷ್ಟ ಅಂದ್ರೆ ದೇಶಕ್ಕೆ ಸ್ವಾತಂತ್ರ್ಯ ತಂದ್ಕೊಟ್ಟ ಈ ವೀರನನ್ನ ದೇಶವೇ ನಿಧಾನವಾಗಿ ಮರೆಯಕ್ ಶುರು ಮಾಡಿತ್ತು. ಸ್ವಾತಂತ್ರ್ಯ ಸಿಕ್ಕ ಮೇಲೆ ಅವರು ಅಂಜಲಿ ಅವರನ್ನ ಮದುವೆಯಾಗಿ ಪಾಟ್ನಾದಲ್ಲಿ ಒಂದು ಸಾಮಾನ್ಯ ಜೀವನ ನಡೆಸಿದ್ರು. ಆದ್ರೆ ನೋವಿನ ಸಂಗತಿಯೆಂದ್ರೆ ದೇಶಕ್ಕಾಗಿ ಎಲ್ಲವನ್ನೂ ತ್ಯಾಗ ಮಾಡಿದ ಈ ಹೋರಾಟಗಾರನನ್ನ ಆಡಳಿತ ವ್ಯವಸ್ಥೆ ಬಹುತೇಕ ಮರೆತೇ ಬಿಟ್ಟಿತ್ತು. ಕೊನೆಗೆ ತುಂಬಾ ದಿನಗಳ ಅನಾರೋಗ್ಯದ ನಂತರ 1965ರಲ್ಲಿ ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಅವರು ಕೊನೆಯುಸಿರೆಳೆದ್ರು. ಅವರ ಇಡೀ ಜೀವನ ತಮ್ಮ ಒಡನಾಡಿಗಳ ಜೊತೆ ಹೋರಾಟದಲ್ಲೇ ಕಳೆದಿತ್ತು. ಹಾಗಾಗಿಯೇ ಇರಬೇಕು, ಅವರ ಕೊನೆಯ ಆಸೆಯೂ ಕೂಡ ಅವರ ಒಡನಾಡಿಗಳ ಜೊತೆಯೇ ಇತ್ತು. ನನ್ನ ಅಂತ್ಯ ಸಂಸ್ಕಾರವನ್ನು ಭಗತ್ ಸಿಂಗ್ ಮತ್ತು ಉಳಿದವರ ಸಮಾಧಿ ಪಕ್ಕದಲ್ಲೇ ಮಾಡಬೇಕು ಅಂತ ಕೇಳ್ಕೊಂಡಿದ್ರು. ಕೊನೆಗೂ ಅವರ ಆ ಕೊನೆಯ ಆಸೆ ಈಡೇರಿತು. ಪಂಜಾಬ್ನ ಹುಸೇನಿವಾಲಾದಲ್ಲಿ ಎಲ್ಲಿ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಅವರ ಅಂತ್ಯ ಸಂಸ್ಕಾರ ನಡೆದಿತ್ತೋ ಅದೇ ಜಾಗದಲ್ಲಿ ಬಟುಕೇಶ್ವರ ದತ್ ಕೂಡ ಚಿರನಿದ್ರೆಗೆ ಜಾರಿದ್ರು. ಬದುಕಿನಲ್ಲಿ ಜೊತೆಯಾಗಿದ್ದವರು ಸಾವಿನಲ್ಲೂ ಒಂದಾದ್ರು. ಬಟುಕೇಶ್ವರ ದತ್ ಅವರ ಜೀವನ ಚರಿತ್ರೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ಯಾಕೆ ಹೀಗೆ? ದೇಶಕ್ಕಾಗಿ ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿಟ್ಟ ಕೆಲವರು ಇತಿಹಾಸದಲ್ಲಿ ಅಜರಾಮರರಾಗ್ತಾರೆ. ಆದರೆ ಇನ್ನು ಕೆಲವರು ಯಾಕೆ ಹೀಗೆ ಮರೆತು ಹೋಗ್ತಾರೆ? ಈ ಬಗ್ಗೆ ನಾವೆಲ್ಲ ಒಮ್ಮೆ ಯೋಚಿಸ್ಬೇಕಲ್ವಾ?